ಲಂಚ ಅನ್ನೋದು ಎಲ್ಲಿಂದ ಹುಟ್ಟತ್ತೆ? ಹಿರಣ್ಯನವರ ಡೆಫಿನೇಷನ್ ಕೇಳಿ ಎಷ್ಟು ಚೆನ್ನಾಗಿದೆ. ಲಂಚ ಹೇಗೆ ಹುಟ್ಟತ್ತೆ? ಕೊಡೋ ಕೈ ತೊಗೊಳ್ಳೋ ಕೈ ಗಂಡ ಹೆಂಡತಿ ಇದ್ದಂಗೆ, ಅದು ಹುಟ್ಟೋ ಮಗುನೇ ಲಂಚ ಅಂತ. ಅವ್ರು ಲಂಚ ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ ಹೇಳೋದಕ್ಕಿಂತ ಕೊಟ್ಟಿದ್ದು ನಾವೇ. ಗುಮಾಸ್ತ ಅಂತ ಒಂದು ನಾಟಕದಿಂದ ಶುರು ಮಾಡಿ ಆಮೇಲೆ ಅದಕ್ಕೆ ಅಡಿಷನ್, ಡಿಲಿಷನ್, ಮಾಡಿಫಿಕೇಷನ್, ಎಕ್ಸ್ಪ್ಲನೇಷನ್ ಎಲ್ಲ ಹೋಗಿ ದೊಡ್ಡ ಲಂಚಾವತಾರ ನಾಟಕ ಅಂತ ಬೆಳೆದು 12,000 ಶೋಸ್, 12,000 ಪ್ರದರ್ಶನಗಳು ಮಾಡಿದ್ದೀರಲ್ಲ. ನಿಮಗೇನು ಅನಿಸುತ್ತೆ? ಈಗ ಲಂಚ ನಿಂತಿದೆಯೇ? ತಕ್ಷಣ ಹೇಳ್ತಾರೆ ನಿಂತಿದೆ, ಭದ್ರವಾಗಿ ನಿಂತಿದೆ. ಕಲ್ಚರ್ ಅನ್ನೋದೇ ಇವಾಗ ನಮ್ಮಲ್ಲಿ ಇಲ್ವೇ ಇಲ್ಲ. ಕಾಮಿಡಿ ಇದೆ ಬಟ್ ಕಲ್ಚರ್ ಇಲ್ಲ. ಅವ್ರು ಮಾಡಿರೋ ಅನಾಚಾರ, ಭ್ರಷ್ಟಾಚಾರ, ಅತ್ಯಾಚಾರ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ನಾವೆಲ್ಲ ಹಿಂದೆ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ವಲ್ಲ. ಆದರೆ ಅದಕ್ಕೆ ಕಾರಣ ನಾವು ಅಂತ ನಮ್ಗೆ ಯಾರೂ ಅನ್ನಿಸ್ತಾ ಇಲ್ಲ. ಅದು ಮಾಸ್ಟರ್ ಹಿರಣ್ಯನವರ ಬೇಜಾರು. ಇಷ್ಟೆಲ್ಲ ಮಾಸ್ಟರ್ ಹಿರಣ್ಯನವರು ನಮ್ಮ ಮಾತುಗಳು ನಾವು ಆಡೋಕ್ಕಾಗದೇ ಇರೋದನ್ನು ಅವ್ರ ಮಾತಿನಲ್ಲಿ ನಾವು ಹೇಳಿಸಿದ್ವಿ ಅಂತ ಹೇಳಿದ್ದನ್ನು ಒಪ್ಕೊಂಡಿರೋ ಕರ್ನಾಟಕದ ಜನತೆ ಯಾವುದೋ ಒಂದು ಕಹಿ ಘಟನೆ ಒಂದು ಊರಲ್ಲಿ ನಡೆದಾಗ ಇನ್ನು ಮುಂದೆ ನಾನು ಸ್ಟೇಜ್ ಹತ್ತಲ್ಲ, ಇನ್ನು ಮುಂದೆ ನಾಟಕನೂ ಮಾಡಲ್ಲ, ಭಾಷಣನೂ ಮಾಡಲ್ಲ, ಯಾವುದೇ ಪಬ್ಲಿಕ್ ಫಂಕ್ಷನಲ್ಲಿ ಕರೆಸ್ಕೊಳ್ಳಲ್ಲ, ಇನ್ನು ಮುಂದೆ ನಾನು ನಾಲ್ಗೆ ಬಂದ್ ಅಂತ ನಿಲ್ಲಿಸಿದಾಗ ನಮ್ಮ ಮಾತುಗಳನ್ನೇ ಆಡ್ತಾ ಇದ್ದಿದ್ದ ಬಾಯಿ ನಿಂತ್ಕೊಂಡಾಗ ಕರ್ನಾಟಕದ 6.5 ಕೋಟಿ 7 ಕೋಟಿ ಜನಕ್ಕೆ ಏನು ಅನ್ನಿಸ್ಲೇ ಇಲ್ವಲ್ಲ. ಸಾಮಾನ್ಯವಾಗಿ ನಾವೆಲ್ಲ ತಪ್ಪು ತಿಳ್ಕೊಂಡಿರೋದೇನು ಮಾಸ್ಟರ್ ಹಿರಣ್ಯನವರು ಅಂದರೆ ರಾಜಕಾರಣಿಗಳನ್ನ ಮುಂದೆ ಕೊಡಿಸ್ಕೊಂಡು ವಾಚಾಮಗೋಚವಾಗಿ ಬರ್ತಾರೆ, ಹಾಸ್ಯ, ವ್ಯಂಗ್ಯ, ವಿಡಂಬನೆ ಅಂತ ಆ ಥರ ಅಂದ್ಕೊಂಡಿದ್ವಿ. ಇಲ್ಲ, ಅವ್ರ ಹೃದಯ, ಬೇಸಿಕಲಿ ಅವ್ರ ಹೃದಯ ಅವ್ರದ್ದು ಇರೋವಂಥದ್ದು. ಆದರೆ ಯಾಕೆ ಆ ಥರ ಮಾತಾಡ್ತಾರೆ ಅಂತಂದರೆ ಇದಕ್ಕೆ ಜಿ ಪಿ ರಾಜರತ್ನಮ್ಮನ ಒಂದು ಪದ್ಯ ಇದೆ. ಬೇಸಿಕಲಿ ಅವರು ಮಗುವಿನಂಥ ಮನಸ್ಸು ಇರೋವಂಥವ್ರು. ಹೆಗಲ ಮೇಲೆ ಕೈ ಹಾಕ್ಕೊಂಡು ಹಿಂಗೆ ಮಾತಾಡಿಸ್ತಾ ಇದ್ಕೊಂಡು ನಡ್ಕೊಂಡು ಹಿಂಗೆ ಹೋಗ್ತಾ ಇದ್ದರೆ ಹೃದಯದಿಂದ ಮಾತಾಡ್ತಾರೆ ಹೊರತು ಬುದ್ಧಿಯಿಂದ, ನಾಲಿಗೆಯಿಂದ, ಗಂಟ್ಲಿಂದ ಮಾತಾಡಲ್ಲ. ಅದು ಎಲ್ರಿಗೂ ಅನುಭವ ಆಗಿರೋದು. ಆದರೂ ಸಮಾಜ ಅವ್ರನ್ನ ಯಾಕೆ ಆ ಥರ ತಪ್ಪು ತಿಳ್ಕೊಂಡಿದೆ ಅಂದರೆ ರಾಜಕಾರಣಿಗಳನ್ನು ಮಾತ್ರ ಅವ್ರು ಆಡ್ಕೊಳ್ತಾರೆ, ಮಾತಾಡ್ತಾರೆ ಅಂತ. ಯಾಕೆ ಅಂದರೆ ಇದಕ್ಕೆ ಜಿ ಪಿ ರಾಜರತ್ನಂ ಒಂದು ಪದ್ಯ ಇದೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಬ್ಬ ಲಂಚಕೋರನ್ನ ಇಲ್ಲಿ ಕೂಡಿಸ್ಕೊಂಡು ಇದಾನ ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ ಸ್ವಾಮಿ ನೀವೆಲ್ಲ ಅಂತಾರೆ ಹೇಳೋಕ್ಕಾಗಲ್ಲ. ಮೃದು ನುಡಿಯಬೇಕೆ ಈ ಮೃಗಗಣಕ್ಕೆ, ಬಳಸುವರೆ ರೇಷ್ಮೆ ನೂಲ, ಹೊಲಿಯಲಿಕ್ಕೆ ಗೋಣಿ ಚೀಲ. ಇದು ಪದ್ಯ. ಇದು ಮಾಸ್ಟರ್ ಹಿರಣ್ಯನವ್ರದ್ದು. ಅಲ್ಲಿ ಕೂತಿರೋರು ಯಾವ ಥರ ಅಂತ ಗೋಣಿ ಚೀಲ ಆಗಿರೋರಿಗೆ ಅವರು ಆಗಬಾರ್ದು. ಬಟ್ ಮಿಕ್ಕಿದವರು ರೇಷ್ಮೆ ನೂಲು ಇರೋವಂಥವ್ರ ಜೊತೆಲೆಲ್ಲ ಅವರು ಮಗುವಿನಲ್ಲಿ ಮಗು ಇರುವಂಥವ್ರು. ಅದು ಮಾಸ್ಟರ್ ಹಿರಣ್ಯನವ್ರದ್ದು ಇದು ಆಗ್ತಾ ಇರೋದು. ಸೊ ನರಸಿಂಹಮೂರ್ತಿ ಅನ್ನೋರ ಹೆಸರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅವರೇ ಹೇಳ್ತಾಯಿದ್ರು ಸಾಮಾನ್ಯವಾಗಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲ. ನಮ್ಮ ಮನೆಯಲ್ಲೇ ನಾನು ನರಸಿಂಹಮೂರ್ತಿ ಅಂತ ಕೇಳಿದ್ರೆ ಅವರಿಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳ್ಬಿಡ್ತಾರೆ ನಮ್ಮ ಅಣ್ಣಿದ್ರು ಅವರು. ಸೊ ಅಷ್ಟೊಂದು ಪಾಪ್ಯುಲರ್ ಆಗಿದ್ದು ಯಾಕೆ ಅಂದರೆ ಅವರ ತಂದೆ ಕೆ ಹಿರಣ್ಯನವರು ನಾಟಕ ಮಾಡ್ತಿದ್ದಾಗ ಅವರು ನನ್ನ ಆತ್ಮ ನಿನ್ನಲ್ಲಿ ಸೇರಿಕೊಂಡು ನಿನ್ನ ಕೆಲಸ ಮಾಡು ಅಂತ ಹಿಂಗೆ ಹೇಳಿದ್ರು. ಅದಕ್ಕೆ ರಾಮನಾಥ್ ಅನ್ನೋರು ಬರೀತಾರೆ, ಅವ್ರ ತಂದೆ ತೀರ್ಕೊಂಡಿದ್ದ ದಿವಸ ಅವ್ರ ತಂದೆ ಅಲ್ಲ ತೀರ್ಕೊಂಡಿದ್ದು, ಕೆ ನರಸಿಂಹಮೂರ್ತಿ ಅನ್ನೋನು ತೀರ್ಕೊಂಡು ಮಾಸ್ಟರ್ ಹಿರಣ್ಯ ಆಗಿದ್ದು ಅಂತ. ಅದು ಕಲ್ಚರ್ಡ್ ಕಮಿಡಿಯನ್ ಅಂತ ಆಗಿದ್ರಲ್ಲ ಅವರು. ಕಲ್ಚರ್ ಅನ್ನೋದೇ ಇವಾಗ ನಮ್ಮಲ್ಲಿ ಇಲ್ವೇ ಇಲ್ಲ. ಕಾಮಿಡಿ ಇದೆ ಬಟ್ ಕಲ್ಚರ್ ಇಲ್ಲ. ನಮ್ಮ ಮನಸ್ಸಿನಲ್ಲಿರುವಂಥದ್ದು ನಾವು ಏನೇನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀವೋ ಅದು ಸಮಾಜದಲ್ಲಿ ಹೇಳೋಕ್ಕಾಗದೇ ಇರೋದನ್ನು ಮಾಸ್ಟರ್ ಹಿರಣ್ಯನವರು ನಮ್ಮಲ್ಲಾಗಿ ನಮ್ಮ ಧ್ವನಿಯಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಇಷ್ಟೊಂದು ಚಪ್ಪಾಳೆ ಹೊಡಿತಾ ಇರೋದು ಯಾತಕ್ಕೆ? ಲಂಚ ಅವತಾರ ನಾಟಕ ನೀವೆಲ್ಲ ಭಾಳ ವರ್ಷಗಳು ನೋಡಿದ್ರು. ಅವ್ರು ಒಂದೊಂದು ನಾಟಕನೂ ಸಾವಿರ ಶೋಸ್ಗಳು. ಭೀಮಪ್ಪ ಶೆಟ್ಟರು ಅಂತ ಅವರು ಜ್ಞಾಪಿಸ್ಕೊಳ್ತಾರೆ ರಾಮನಾಥ್ ಅವರು. ಭೀಮಪ್ಪ ಶೆಟ್ಟರು ಅಂತ ಬಳ್ಳಾರಿನಲ್ಲಿದ್ದು ಭಾಳ ದೊಡ್ಡ ಮಹಾದಾನಿ ಎಲ್ಲ ಇರೋವಂಥವ್ರು. ಅವರು ಎಷ್ಟು ದಿವಸ ಅಂತ ನೀನು ನಿಮ್ಮ ತಂದೆ ಶೂಸ್ ಹಾಕ್ಕೊಂಡೇ ನಡ್ಕೊಂಡು ಹೋಗ್ತಾ ಇರ್ತೀಯ ದೂರ, ನಿಂದೆ ಏನಾದರೂ ಒಂದು ವೈಯಕ್ತಿಕವಾಗಿ ಕಂಡುಹಿಡ್ಕೊ. ಏನು ಮಾಡಲಿ ಅಂದಾಗ ಅವರೊಂದು ಆರ್ಟಿಕಲ್ ಕೊಡ್ತಾರೆ. ಒಬ್ಬ ಸರ್ಕಾರಿ ನೌಕರ ಲಂಚ ತೊಗೊಳ್ಳದೆ ಕೆಲಸ ಮಾಡ್ತಾ ಇದ್ದವನ್ನ ಈ ವ್ಯವಸ್ಥೆ ಹೇಗೆ ಬಿಡದೆ ಕೊನೆಯಲ್ಲಿ ಅವನು ಲಂಚ ತೊಗೊಳ್ಳೋದು ಒಪ್ಕೊಳ್ಳೋಕ್ಕಾಗಲ್ಲ, ಅದೇ ರೀತಿಯ ವ್ಯವಸ್ಥೆಗೆ ಹೊಂದ್ಕೊಳ್ಳೋಕ್ಕೂ ಆಗಲ್ಲ, ಕೊನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಒಂದು ಸಣ್ಣ ಘಟನೆನ ಗುಮಾಸ್ತ ಅಂತ ಒಂದು ನಾಟಕದಿಂದ ಶುರು ಮಾಡಿ ಆಮೇಲೆ ಅದಕ್ಕೆ ಅಡಿಷನ್, ಡಿಲಿಷನ್, ಮಾಡಿಫಿಕೇಷನ್, ಎಕ್ಸ್ಪ್ಲನೇಷನ್ ಎಲ್ಲ ಹೋಗಿ ದೊಡ್ಡ ಲಂಚಾವತಾರ ನಾಟಕ ಅಂತ ಬೆಳೆದು 12,000 ಶೋಸು. ನಿಮಗೆಲ್ಲ ಭ್ರಷ್ಟಾಚಾರ ಅಂತ ಒಂದು ನಾಟಕ ನೋಡಿದ್ದೀರಾ ನೀವು. ಅದರೊಳಗೆ ಒಂದು ಪೊಲೀಸ್ ಸ್ಟೇಷನ್ ಸೀನು. ಪೊಲೀಸ್ ಸ್ಟೇಷನಲ್ಲಿ ಇಲ್ಲೊಂದು 2-3 ಸೆಲ್ಗಳಿರುತ್ತೆ, 3-4 ಜನ ಕೈದಿಗಳು ಕಂಬಿ ಎಣಿಸ್ತಾ ಇರ್ತಾರೆ. ಅಲ್ಲೊಬ್ಬ ಸಬ್ ಇನ್ಸ್ಪೆಕ್ಟ್ರ್ ಟ್ರಾನ್ಸ್ಫರ್ ಆಗಿರುತ್ತೆ, ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟ್ರ್ ಬಂದಿರ್ತಾನೆ. ಆ ಸಬ್ ಇನ್ಸ್ಪೆಕ್ಟ್ರ್ ಚಾರ್ಜ್ ಹ್ಯಾಂಡಿಂಗ್ ಓವರ್ ಆ್ಯಂಡ್ ಟೇಕಿಂಗ್ ಓವರ್ ಚಾರ್ಜು. ದಫೇದಾರ್ ಮುರಾರಿ ಅನ್ನೋರು ಮಾಸ್ಟರ್ ಹಿರಣ್ಯ, ಇನ್ನೊಬ್ಬ MS ಸತ್ಯ ಅನ್ನೋನು ಕಾನ್ಸ್ಟೇಬಲ್ 111. ಇಲ್ಲಿ ವೆಲ್ಕಮ್ ಫಂಕ್ಷನ್ ಇರ್ತಾರೆ, ಪುಡಾರಿ ಇರ್ತಾನೆ, ಆಮೇಲೆ ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಕಳ್ಳರು ಇರ್ತಾರೆ, ಪೊಲೀಸ್. ಇಲ್ಲಿ ನಿಂತ್ಕೊಂಡು ಮಾಸ್ಟರ್ ಹಿರಣ್ಯನವ್ರು ಬಂದು ಮಹಿಳೆಯರೇ ಮತ್ತು ಮಹಿಳೆಯರೇ, ತಕ್ಷಣ ಅವನು ಅಲ್ಲಿದ್ದವರು ಇಲ್ಲಿ ಮಹಿಳೆಯರು ಯಾರೂ ಇಲ್ಲ ಅಂತಾನೆ. ಮನೆಯಲ್ಲಿದ್ದಾರೋ ನಿನಗೆ ಯಾಕೋ ಅದೆಲ್ಲ? ಹಾಗೆ ನೋಡೋಕ್ಕೆ ಹೋದರೆ ಇಲ್ಲಿ ಪೊಲೀಸ್ನವರು, ಕಳ್ಳರು, ರಾಜಕಾರಣಿಗಳು ಬಿಟ್ಟರೆ ಮಹನೀಯರು ತಾನೇ ಎಲ್ಲಿದ್ದಾರೋ? ಅವೆಲ್ಲ ಪದ್ಧತಿ ಕಣೋ ಬೇವರ್ಸಿ ನನ್ನ ಮಗನೇ. ಏನು ಹೇಳ್ತಾರೆ? ಇದು ಒಂದು ಸೆಂಟೆನ್ಸ್ ತೊಗೊಳ್ಳಿ, ಇದು ಉಪಕಾರ ಮಾಡೋರು ಸರಿಯಾಗಿ ಮಾಡಲಿಲ್ಲ ಅಂದಾದ್ರೆ,
ಇಲ್ಲಿ ಒಂದು ನಾವು ತಪ್ಪು ತಿಳ್ಕೊಳ್ಳೋದು ಏನು ಅಂದರೆ, ನಾವೆಲ್ಲ ಪ್ರೇಕ್ಷಕರಾಗಿ ನೋಡಿರೋರು ರಾಜಕಾರಣಿಗಳನ್ನೆಲ್ಲ ಮುಂದೆ ಬಂದು ಕೂರಿಸ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಅವ್ರು ಮಾಡಿರೋ ಅನಾಚಾರ, ಭ್ರಷ್ಟಾಚಾರ, ಅತ್ಯಾಚಾರ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ನಾವೆಲ್ಲ ಹಿಂದೆ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ವಲ್ಲ. ಆದರೆ ಅದಕ್ಕೆ ಕಾರಣ ನಾವು ಅಂತ ನಮ್ಗೆ ಯಾರೂ ಅನ್ನಿಸ್ತಾ ಇಲ್ಲ. ಅದು ಮಾಸ್ಟರ್ ಹಿರಣ್ಣಯ್ಯನವ್ರ ಬೇಜಾರು. ಅದಕ್ಕೆ ಕಾರಣ ಯಾರು? ಇಲ್ಲಿ ಮುಂದೆ ಕೂರಿಸಿರೋ ಯಾರು? ನಾವೇ ತಾನೇ. ಲಂಚ ಅನ್ನೋದು ಎಲ್ಲಿಂದ ಹುಟ್ಟತ್ತೆ? ಹಿರಣ್ಣಯ್ಯನವ್ರ ಡೆಫಿನೇಷನ್ ಕೇಳಿ ಎಷ್ಟು ಚೆನ್ನಾಗಿದೆ. ಲಂಚ ಹೇಗೆ ಹುಟ್ಟತ್ತೆ? ಕೊಡೋ ಕೈ ತೊಗೊಳ್ಳೋ ಕೈ ಗಂಡ ಹೆಂಡ್ತಿ ಇದ್ದಂಗೆ, ಅದು ಹುಟ್ಟೋ ಮಗುನೇ ಲಂಚ ಅಂತ. ಇದಕ್ಕಿಂತ ಡೆಫಿನೇಷನ್ ಆಗಿ ಕೊಡ್ತಾರೆ. ಸೊ ಆದ್ದರಿಂದ ಅವರು ಲಂಚ ತೊಗೊಂಡ್ರು, ಇವು ತೊಗೊಂಡ್ರು ಅಂತ ಹೇಳೋದಕ್ಕಿಂತ ಕೊಟ್ಟಿದ್ದು ನಾವೇ. ಆದರೆ ನಮ್ಗೆ ಎಷ್ಟು ಜನ ಅಂದ್ಕೊಂಡಿದ್ದೀವಿ ನಾವು ಅಂದರೆ, 12,000 ಶೋಸು ಇಡೀ ಪ್ರಪಂಚದಲ್ಲಿ ಮಾಡಿರೋ ಅಂಥ ಲಂಚಾವತಾರ ನಾಟಕ ಆದಮೇಲೆ ಒಬ್ಬರು ಕೇಳ್ತಾರೆ, ಮಾಸ್ಟರ್ ಹಿರಣ್ಣಯ್ಯನವ್ರೆ ನೀವು ಲಂಚಾವತಾರನ ಎಲ್ಲ ಎಳೆಯಾಗಿ ಬಿಚ್ಚಿ 12,000 ಪ್ರದರ್ಶನಗಳು ಮಾಡಿದ್ದೀರಲ್ಲ, ನಿಮಗೇನು ಅನಿಸುತ್ತೆ ಈಗ ಲಂಚ ನಿಂತಿದೆಯೇ? ತಕ್ಷಣ ಹೇಳ್ತಾರೆ, ನಿಂತಿದೆ, ಭದ್ರವಾಗಿ ನಿಂತಿದೆ. ಕಾರಣ ಯಾಕೆ? ಅವರಲ್ಲ, ನಾವು ಅದನ್ನು ಬೆಳೆಸ್ತಾ ಇದ್ದೀವಿ. ಈಗಲೂ ನೋಡಿ, ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಾವು ಯಾತಕ್ಕೆ ಇವಾಗಲೂ ಹಿಂಗೆ ಮಾಡ್ಕೊಳ್ತಾ ಇದ್ದೀವಿ? ಇನ್ನೂ ಡೆವಲಪಿಂಗ್ ಕಂಟ್ರಿ ಇವಾಗೇನೋ 4ನೇ ಸ್ಟ್ಯಾಂಡರ್ಡ್ 4ನೇದೋ ಅಂದ್ಕೊಳ್ತಾ ಇದ್ದೀವಲ್ಲ. ಯಾಕೆ ಅಂದರೆ ನಾವು ಆ ವ್ಯವಸ್ಥೆಯಲ್ಲಿ ಹೊಂದ್ಕೊಂಡು ಇದನ್ನು ನಾವು ಒಪ್ಕೊಂಬಿಟ್ಟಿದ್ದೀವಿ. ನಾವು ಈಗಲೂ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಅಲ್ಲಿ ಹೋಗೋವರೆಗೂ ನಾವು ಬದಲಾಗೋವರೆಗೂ ಆಗಲ್ಲ ಅನ್ನೋದು ಮಾಸ್ಟರ್ ಹಿರಣ್ಣಯ್ಯನವ್ರದ್ದು. ಹಿಂಗೆ ಮಾಡ್ತಾ ಇರೋದು. ಅದು ಯಾವುದೋ ಕಪಿ ಮುಷ್ಟಿ ಅಂತ ತೊಗೊಳ್ಳಿ, ಎಮರ್ಜೆನ್ಸಿ ಟೈಮ್ನಲ್ಲಿ ಬರೆದಿದ್ದು, ಇನ್ಯಾವುದೋ ನಾಟಕ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಈ ಥರ ನಡುಬೀದಿ ನಾರಾಯಣ. ಇದು ಹೇಗೆ ಅಂತಂದರೆ ಮಾಸ್ಟರ್ ಹಿರಣ್ಣಯ್ಯನವ್ರು ಈ ಕಡೆ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದು ಕಡೆ ಮಾಸ್ಟರ್ ಹಿರಣ್ಣಯ್ಯನವರು, ಇನ್ನೊಂದು ಕಡೆ ಚೋ ರಾಮಸ್ವಾಮಿ. ನಾನು ಅಲ್ಲಿ ಚೆನ್ನೈನಲ್ಲಿದ್ದೆ ಒಂದು ಸ್ವಲ್ಪ ದಿವಸ. ಆವಾಗ ಚೋ ರಾಮಸ್ವಾಮಿದು ನಾಟಕಗಳನ್ನೆಲ್ಲ ನೋಡೋಕೆ ಹೋಗ್ತಾಯಿದ್ದೆ. ಇದೇ ಥರ ತುಘಲಕ್ ಅನ್ನೋ ನಾಟಕ. ಕಾಮರಾಜ್ ನಾಡರ್, ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು, ಅಲ್ಲಿ ಕೂತ್ಕೊಂಡಿದ್ದಾರೆ. ಚೋ ರಾಮಸ್ವಾಮಿ ಇದೇ ಥರ ನಾಟಕ ಎಲ್ಲ ಮಾಡಿ 3 ಗಂಟೆ ಹೊತ್ತು ತುಘಲಕ್ ನಾಟಕದಲ್ಲಿ ವಾಚಾಮಗೋಚರ ಸರ್ಕಾರನ, ರಾಜಕಾರಣಿಗಳನ್ನ ಎಲ್ಲ ಆಡಿಯನ್ಸ್ ಎಲ್ಲ ವಿಷಲ್ ನೋಡು ಎಂಜಾಯ್ ಮಾಡ್ತಾರೆ. ಕೊನೆ ಸೀನಿಗೆ ಮುಂಚೆ ಇಲ್ಲಿರೋ ಥರನೇ ಮುಖ್ಯಮಂತ್ರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಬಂದು 4 ಮಾತಾಡಬೇಕು. ಚೋ ರಾಮಸ್ವಾಮಿ ನಿಂತ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಮಾತಾಡಿಕೊಂಡು, ನೀವೆಲ್ಲ ತಾಯಿಮಾರುಗಳೇ, ತೋಳರುಗಳೇ, ನನ್ಬರ್ಗಳೇ ಅಂತೆಲ್ಲ ಹೇಳ್ಬಿಟ್ಟವರು, ನೀವೆಲ್ಲ 3 ಗಂಟೆಗಳ ಹೊತ್ತು ಚೋ ರಾಮಸ್ವಾಮಿಯವರ ಮಾತುಗಳನ್ನ ಕೇಳಿ ಭಾಳ ಖುಷಿಪಟ್ಟಿದ್ದೀರಾ. ಇಷ್ಟೊತ್ತು 3 ಗಂಟೆ ಅವರು ರಾಮಸ್ವಾಮಿಯವರು ಹೇಳಿದ್ದು ಕೇವಲ ತಮಾಷೆಗಷ್ಟೇ, ಯಾರೂ ಸೀರಿಯಸ್ ಆಗಿ ತೊಗೋಬೇಡಿ ಅಂತರಂತೆ ಚೀಫ್ ಮಿನಿಸ್ಟರ್ ಹಂಗಂದರು. ಕೇವಲ ತಮಾಷೆಗಷ್ಟೇ, ಸೀರಿಯಸ್ ಆಗಿ ಯಾರು ತೊಗೋಬೇಡಿ. ತಕ್ಷಣ ಮೈಕಿತ್ತಲ್ಲ, ಗಬಕ್ಕಂತ ಚೋ ರಾಮಸ್ವಾಮಿ ತೊಗೊಂಡು, ಮಹನೀಯರೇ ಮತ್ತು ಮಹಿಳೆಯರೇ, ಇಷ್ಟೊತ್ತು ಮುಖ್ಯಮಂತ್ರಿಗಳು ಹೇಳಿದ್ದು ಕೇವಲ ತಮಾಷೆಗಷ್ಟೇ, ಸೀರಿಯಸ್ ಆಗಿ ತೊಗೋಬೇಡಿ. ಸೊ ಇದು ಮಾಸ್ಟರ್ ಹಿರಣ್ಣಯ್ಯನವ್ರು ಕಳಿಸಿ ಅಲ್ಲಿ ಕೂಡಿಸಿದಾಗ ಜನಗಳು ಎಂಜಾಯ್ ಮಾಡ್ತಾ ಇದ್ದಿದ್ದು ಎಷ್ಟಿರುತ್ತೋ, ಅದೇ ರಾಜಕಾರಣಿ ವೇದಿಕೆ ಮೇಲೆ ಬಂದ ಅದಕ್ಕಿಂತ ಜೋರು ಚಪ್ಪಾಳೆ ಹೊಡೆದಿದ್ದನ್ನು ನಾನು ಸಾವಿರಾರು ಸರಿ ನೋಡಿದ್ದೀನಿ. ಆವಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಏನಪ್ಪ ಅಂದರೆ, ಅವರು ತಪ್ಪು ಮಾಡಿದ್ದಾರೆ, ಇವರು ತಪ್ಪು ಮಾಡಿದ್ದಾರೆ. ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ನೀವು ಅನ್ನೋದು ಹೋಗಿ ನಾವು ಅನ್ನೋದನ್ನು ಕಲಿಸಿದ್ದ ದ ರಾ ಬೇಂದ್ರೆಯವ್ರು ಹೇಗೆ ಕಲಿಸಿದ್ರೋ, ಮಾಸ್ಟರ್ ಹಿರಣ್ಣಯ್ಯನವರಿಂದ ನಾವು ಕಲ್ತ್ಕೋಬೇಕಾದ್ದು ನೀವು ಅಂತ ಅವ್ರನ್ನ ತೋರಿಸೋದಲ್ಲದೆ, ನಾವು ಅದಕ್ಕೆ ಜವಾಬ್ದಾರಿಯನ್ನು ತೊಗೊಂಡು ಮಾಡಿಸಿದಾಗ ಮಾತ್ರ ಹಿಂಗಾಗತ್ತೆ. ಅದು ಮಾಸ್ಟರ್ ಹಿರಣ್ಣಯ್ಯನವ್ರು ತರ್ತಾರೆ. ರಂಗಭೂಮಿ ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತ ಅವ್ರು ಹೇಳಿದ್ದು. ಮಾಸ್ಟರ್ ಯಾರೋ ಒಂದು ಭಾಳ ದೊಡ್ಡ ನಾಟಕಕಾರರು ಕರ್ನಾಟಕದವರು, ಮಾಸ್ಟರ್ ಹಿರಣ್ಣಯ್ಯನವ್ರದ್ದು ನಾಟಕನೇ ಅಲ್ಲ ಅಂತಾರೆ. ನಾಟಕನೇ ಅಲ್ಲದೇ ಇದ್ದರೆ ಬೇಡ, ನಿಮ್ಮ ಮುಖದಲ್ಲಿ ನಮ್ಮ ಕನ್ನಡಿ ಹಿಡಿತಾ ಇದ್ದಾರಲ್ಲ, ನೋಡಿ ಎಂಥವ್ರಿಗೆ ಓಟ್ ಹಾಕಿದ್ವಿ, ನೋಡಿ ಎಂಥವ್ರನ್ನ ಆರಿಸಿದ್ದೀವಿ ಅಂತ ತೋರಿಸಿದಾಗ ನಾವು ಹೆಂಗೆ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಕೈಲಾಸಂಗೆ GP ರಾಜರತ್ನಂ ಒಂದು ಪ್ರಹಸನ ಮುಖ ವಿಷಾದ ರೂಪಕ ಅಂತ ಒಂದು ಟೈಟ್ಲ್ ಕೊಟ್ಟಿದ್ರು. ಕೈಲಾಸಂ ನಾಟಕ ಪ್ರಹಸನ ಮುಖ, ಬಟ್ ಒಳಗಡೆ ವಿಷಾದ ರೂಪಕ. ಹಾಗೆ ಮಾಸ್ಟರ್ ಹಿರಣ್ಣಯ್ಯನವರು ಜೋರಾಗಿ ನಗಿಸ್ತಾ ಇದ್ರೂ ಒಳಗಡೆ ನಮ್ಮ ಮಾತುಗಳನ್ನ ಚುಚ್ಚಿ, ನಾವು ಕನ್ನಡಿ ಸಮಾಜ ಹಿಂಗೆ ಅಂತ ಇದ್ದಾರೆ, ನಾವು ನಿಮ್ಮ ಜೊತೆ ಸೇರಿಕೊಂಡು. ಹಾಗಾಗಿ ನಿಜವಾದ ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ನಿಜವಾದ ಆತ್ಮಶಾಂತಿ ನೆನಪು ಅದೆಲ್ಲ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಅವ್ರು ಏನೇನು ನಡೆಸ್ಕೊಂಡಿದ್ದಾರೆ, 56ನೇ ಇಸ್ವಿಯಿಂದ ಹಿಡಿದು ಕೊನೆವರೆಗೂ ಹೋಗ್ತಾಯಿದ್ರು. ಕೊನೆಯಲ್ಲಿ ಒಂದು ದುಃಖದ ವಿಷಯ ಮಾತ್ರ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿನೇ ಹೊರತು ನಾವು ಬೇರೆಯವ್ರ ಕಡೆ ಕೈ ತೋರಿಸೋದು ಅಲ್ಲ ಅಂತ ಹೇಳಿ, ಇಷ್ಟೆಲ್ಲ ಮಾಸ್ಟರ್ ಹಿರಣ್ಣಯ್ಯನವರು ಅವ್ರ ಮಾತು ಯಾವುದೂ ಆಡಿಲ್ಲ. ನಮ್ಮ ಮಾತುಗಳು ನಾವು ಆಡೋಕ್ಕಾಗದೇ ಇರೋದನ್ನು ಅವ್ರ ಮಾತಿನಲ್ಲಿ ನಾವು ಹೇಳಿಸಿದ್ವಿ ಅಂತ ಹೇಳಿದ್ದನ್ನು ಒಪ್ಕೊಂಡಿರೋ ಕರ್ನಾಟಕದ ಜನತೆ, ಯಾವುದೋ ಒಂದು ಕಹಿ ಘಟನೆ ಒಂದು ಊರಲ್ಲಿ ನಡೆದಾಗ, ಅವ್ರು ಎಲ್ಲ ಅವಮಾನ ಮಾಡಿದಾಗ ನಮ್ಮ ಮಾತುಗಳು, ಇನ್ನು ಮುಂದೆ ನಾನು ಸ್ಟೇಜ್ ಹತ್ತಲ್ಲ, ಇನ್ನು ಮುಂದೆ ನಾಟಕನೂ ಮಾಡಲ್ಲ, ಭಾಷಣನೂ ಮಾಡಲ್ಲ, ಯಾವುದೇ ಪಬ್ಲಿಕ್ ಫಂಕ್ಷನಲ್ಲಿ ಕರೆಸ್ಕೊಳ್ಳಲ್ಲ, ಇನ್ನು ಮುಂದೆ ನಾನು ನಾಲ್ಗೆ ಬಂದು ಅಂತ ನಿಲ್ಲಿಸಿದಾಗ, ನಮ್ಮ ಮಾತುಗಳನ್ನೇ ಆಡ್ತಾ ಇದ್ದಿದ್ದ ಬಾಯಿ ನಿಂತ್ಕೊಂಡಾಗ ಕರ್ನಾಟಕದ 6.5 ಕೋಟಿ 7 ಕೋಟಿ ಜನಕ್ಕೆ ಏನು ಅನ್ನಿಸ್ಲೇ ಇಲ್ವಲ್ಲ. ಇದು ನಿಜವಾಗಲೂ ಅವಮಾನಕರ ಸಂಗತಿ ಅಂತ ನಾನು ಹೇಳ್ತಾ ಇರೋದು. ಆವತ್ತಿನ ದಿವಸ ಇದು ಅನೌನ್ಸ್ ಮಾಡಿದಾಗ ನಾನು ರಾಮನಾಥ್ ಅವ್ರ ಮನೆಗೆ ಹೋಗಿದ್ವಿ.
ನಿಜವಾದ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಹಾಕಿದ್ದೀನಿ ನಾನು. ಯಾಕೆ ಅಂದರೆ ಎಂತೆಂಥ ಅವ್ರಿಗೆಲ್ಲ ಹೇಳ್ತಾ ಇದ್ದಾಗ ಹೋದಾಗ ಕರ್ನಾಟಕದಲ್ಲಿ ಒಬ್ಬ ಮನುಷ್ಯ ಕೂಡ ನಾವು ನಿಮ್ಮ ಜೊತೆಗಿದ್ದೀನಿ, ಒಬ್ಬ ಚಾನಲ್ಲು, ಒಬ್ಬ ಪತ್ರಿಕೆ, ಒಬ್ಬ ವಿಮರ್ಶಕ, ಯಾರೋ ಸಂಘ ಸಂಘಟನೆ, ನಾವಿದ್ದೀವಿ, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ನಡೀರಿ ಅಂತ ಹೇಳೋವಂಥ ಒಬ್ಬರು ಕನ್ನಡಿಗರಿಲ್ಲ. ಹಾಗಾಗಿ ನಾವು ಅವ್ರು ನಿಜವಾಗ್ಲೂ ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ನಮಗೆ ಅರ್ಹತೆ ಇದೆಯಾ ಅಂತ ನಾವು ಒಬ್ಬರನ್ನ ಕೇಳ್ಕೋಬೇಕು ಅನ್ನೋ ಉದ್ದೇಶ ಹಂಗೆ ಹೇಳಿ, ಇನ್ನಾದರೂ ನಮ್ಮ ತಪ್ಪನ್ನು ನಾವು ತಿಳ್ಕೊಂಡು ಅವ್ರು ಹೇಳಿರೋ ನಾಟಕಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಮತ್ತೆ ಯೂಟ್ಯೂಬ್ನಲ್ಲಿ ಅದು ಇದೆಲ್ಲ ಸಿಗುತ್ತೆ. ಅವ್ರು ಹೇಗೆ ಬೆಳೆದು ಬಂದರು ಅನ್ನೋದನ್ನು ಅವರ ಆಟೋಬಯೋಗ್ರಫಿ ರೂಪದೊಳಗೆ ಇವರು ಬಾಬು ಹಿರಣ್ಣಯ್ಯನವರು ಬರೆದಿದ್ದಾರೆ. ನಾನು ಮಾಸ್ಟರ್ ಹಿರಣ್ಣಯ್ಯ, ನನ್ನ ಕತೆ ಹೇಳ್ತೀನಿ ಅಂತ ಒಂದು 600-700 ಪೇಜು. ಅದು ಓದಿ ನಾವೆಲ್ಲ ಈಗಾಗಲೂ ನಮ್ಮನ್ನು ನಾವೇ ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ದಿವಸ ಅವಕಾಶ ಮಾಡಿಕೊಟ್ಟೆ ಸುಚಿತ್ರ ಅವರು ವಂದಿಸಿ ನಾನು ಮಾತು ಮುಗಿಸ್ತೀನಿ.